ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಜವಾನ್ ಜೈ ಕಿಸಾನ್. ಈಗ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಪ್ರಕೃತಿ ದತ್ತ ವ್ಯವಸಾಯ ಮಾಡಿದಾಗ ಅದು ವ್ಯವಸಾಯ ಅಂತಾನೆ ಹೇಳಲ್ಲ, ಆದಷ್ಟು ಅದು ಅದಾಗೆ ಸ್ವಾಭಾವಿಕವಾಗಿ ಇದ್ರಲ್ಲಿ ಕೆಲವು ತ್ಯಾಗ ಮಾಡ್ಬೇಕಾಗತ್ತೆ. ಯಾವ ತರ? ಉದಾಹರಣೆಗೆ ಏನ್ ಬರುತ್ತೆ ಅದನ್ನ ತಗೋಬೇಕು. ಮೊದಲನೇದಾಗೆ ಈಲ್ಡು ಅದಾಗೆ ಮ್ಯಾಕ್ಸಿಮಮ್ ಆಗೋದಕ್ಕೆ ಸ್ವಾಭಾವಿಕವಾದ ಪ್ರಯತ್ನಗಳನ್ನ ಮಾಡುವಂಥದ್ದು. ನಮಸ್ಕಾರ ನನ್ನ ರೈತ ಮಿತ್ರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇಲ್ಲೊಬ್ರು ಪ್ರೊಫೆಸರ್ನ ಮೀಟ್ ಮಾಡ್ತೀನಿ ನಿಮ್ಗೆ. ಅವರು ವಾರದ 5 ದಿನ ಮಕ್ಳಿಗೆ ಪಾಠ ಮಾಡ್ತಾರೆ, ಇನ್ನು 2 ದಿನ ಕೃಷಿ ಪಾಠ ತಗೊಳೋದಕ್ಕೆ ಅಂತ ಅವ್ರ ತೋಟಕ್ಕೆ ಬರ್ತಾರೆ. ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡೋಣ. ತುಂಬಾನೇ ನಾವು ಅವರಿಂದ ಕಲಿಯುವಂತ ತುಂಬಾನೇ ಇದೆ. ಬಟ್ ವಿಡಿಯೋ ತುಂಬಾ ಲೆಂತಿ ಆಗಿರೋದ್ರಿಂದ ನಾನು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಅದು ತುಂಬಾ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಪೂರ್ತಿ ಒಂದು ದೊಡ್ಡ ವಿಡಿಯೋ ಆಗಬಹುದು ಇದು. ದಯವಿಟ್ಟು ತಾಳ್ಮೆವರೆಗೂ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರ್ಯಾರು ಹೊಸದಾಗಿ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ, ಸಾರ್ ನಮ್ ಭೇಟಿ ಮಾಡೋಣ, ಮತ್ತೆ ಪ್ರತಿಯೊಂದು ಅವ್ರು ಮಾಡಿರುವಂತ ನೈಸರ್ಗಿಕ ಕೃಷಿ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಶ್ಯಾಮ್ ಸುಂದರ್, NI ಕ್ರೆಸ್ಟ್ ಸಂಸ್ಥೆಯ ಮುಖ್ಯಸ್ಥ, ಹಾಗೂ ಇಲ್ಲಿ ನಾವು ಮಾಡ್ತಿರುವಂಥ ಕಾನನ ಕೃಷಿ ತೋಟದಲ್ಲಿ 6 ಜನದಲ್ಲಿ ನಾನು ಒಬ್ಬ. ಇವತ್ತು ನಮ್ಮ ಕಾನನ ತೋಟಕ್ಕೆ ಬಂದಿದ್ದೀರಾ. ಇದರಲ್ಲಿ ನಾವು ನೈಸರ್ಗಿಕ ಕೃಷಿಯನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈಗೆಲ್ಲ ಗಿಡಗಳನ್ನು ನಾವಿಲ್ಲಿ ಹಾಕ್ಕೊಂಡು ನಾವಿಲ್ಲಿ ಮಳೆ ನೀರು ಕೊಯ್ಲು ಮಾಡಿಕೊಂಡು ಅದೇ ಆದಂಥ ರೀತಿಯಲ್ಲಿ ಗಿಡಗಳನ್ನು ಸ್ವಾಭಾವಿಕವಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಬನ್ನಿ ನಮ್ಮ ತೋಟದಲ್ಲಿ ನೋಡೋಣ, ವಿಶಿಷ್ಟ ಹೇಗ್ ಮಾಡ್ತಿದೀವಿ ನೋಡೋಣ. ಸರ್ ಇದು ಇಲ್ಲೇ ಲೋಕಲ್ ಮೆಟೀರಿಯಲ್ಗಳು, ಅಂದ್ರೆ ಉದಾಹರಣೆಗೆ ಅವೆಲ್ಲ ನಮ್ಮ ಅಡಿಕೆ ಪಟ್ಟೆ ಹಾಳೆ, ಅದು ಅಡಿಕೆ ಪಟ್ಟೆ, ಅಡಿಕೆ ಮರ ಅದನ್ನ ಬಡ್ದಾಗ ಬಿಡುತ್ತಲ್ಲ, ಅದನ್ನ ಉಪಯೋಗಿಸ್ಕೊಂಡು ಇಲ್ಲಿ ಮರನು ಸೇರಿಸ್ಕೊಂಡು ಇಲ್ಲಿ ಒಂದು ಸ್ಟಿಲ್ಟ್ ಹೌಸ್ ಅಂತ ಹೇಳ್ಬೋದು. ಸ್ಟಿಲ್ಟ್ ಹೌಸ್ ಅಂತ ಹೇಳ್ಬೋದು. ಟ್ರೀ ಹೌಸ್ ಅಂತ ಬೇಕಾಗಿ ಕರಿಬೋದು, ಬಟ್ ಸ್ಟಿಲ್ಟ್ ಹೌಸ್ ಇಸ್ ದಿ ಕರೆಕ್ಟ್ ವರ್ಡ್. ಸೊ ಎಲ್ಲ ಮಕ್ಳಿಗೆ ಎಲ್ಲ ಖುಷಿ ಆಗತ್ತೆ. ಈಗ ಚೆನ್ನಾಗಿಲ್ವೇನಾ ಮನೆ ನೋಡೋದ್ರಿಂದ, ಆಮೇಲೆ ಪರಿಸರ ಹತ್ರವಾಗಿರುತ್ತೆ ಅಂತ ಹೇಳಿ ಮಾಡಿದೀವಿ. ಬೇಕಾದ್ರೆ ಕೂತ್ಕೋಬೋದು, ಒಂದು ಟಾಯ್ಲೆಟ್ ಮಾಡಿದೀನಿ. ಇದೆಲ್ಲ ಸೊ ಮೇಂಟೆನೆನ್ಸ್ ಮಾಡಬೇಕು. ಆಮೇಲೆ ಈ ನೈಸರ್ಗಿಕ ಕೃಷಿ ಮಾಡಿದ ತಕ್ಷಣ ನಮ್ಗೆ ನೋಡಿ, ಅಲ್ಲಿ ಹಳ್ಳಿಲಿದೆ, ಇಲ್ಲಿ ಜೇನಿದೆ, ಅಲ್ಲಿ ಪಕ್ಕದಲ್ಲೇ ಹೆಜ್ಜೇನಿದೆ. ಅದರಿಂದನೇ ನಮ್ಗೆ ಈ ನೈಸರ್ಗಿಕ ಕೃಷಿಯ ಮುಖ್ಯ ಇದು ವಾಹಿನಿ. ಅದು ಒಂದು ಇದು ಏನಾಗುತ್ತೆ ಅಂದ್ರೆ ಅದು ಪಾಲಿನೇಟ್ ಮಾಡುತ್ತದು. ಈಗ ನೀವು ಈಗ ನೇರಳೆ ಹಣ್ಣು ತಿಂದ್ರಿ, ಇಲ್ಲೇ ಬನ್ನೇರಳೆ ಹಣ್ಣು ಈಗ ಹೋಗೋಣ ಅಲ್ಲಿ. ಸೊ ಇದೆಲ್ಲದು ಪಾಲಿನೇಟ್ ಮಾಡ್ತಿದೆ, ಅದು ಪರಾಗಸ್ಪರ್ಶ ಮಾಡ್ತಾ ಇದೆ. ಸೊ ಅದರಿಂದ ನಮ್ಗೆ ಜೇನು ಇಸ್ ವೆಲ್ಕಮ್ ಫಾರ್ ಅಸ್. ಈಗ ಉದಾಹರಣೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಜೇನು ಇರೋದಿಲ್ಲ, ಅದೆಲ್ಲ ಓಡಾಟೋಗುತ್ತೆ, ಸತ್ತೋಗುತ್ತೆ, ಅದಕ್ಕಾಗಲ್ಲ. ಇಲ್ಲಿ ಬಂದಿವೆ ಇಲ್ಲಿ. ಸೊ ಇಲ್ಲಿ ಬಂದು ಇಲ್ಲಿ ಗೂಡು ಕಟ್ಟಿ ಇಲ್ಲೆಲ್ಲ ನಮ್ ಪಾಲಿನೇಟ್ ಮಾಡಿ ಇದೆಲ್ಲ ಪರಾಗಸ್ಪರ್ಶ ಎಲ್ಲ ಮಾಡಿ ಜೇನುಗಳು ನಮಗೆ ಹೆಚ್ಚು ನಮ್ಗೆ ಫಲ ಜಾಸ್ತಿ ಆಗಿದೆ. ನೀವೇ ನೋಡಿ, ಸಪೋರ್ಟ್ ತೋರಿಸಿದ್ರಿ. ಬನ್ನಿ ನೋಡೋಣ. ಸೊ ಈಗ ನೈಸರ್ಗಿಕ ಕೃಷಿಯಲ್ಲಿ ನಾವು ಏನಕ್ಕೆ ಆಕ್ಚುಲಿ ನೈಸರ್ಗಿಕ ಕೃಷಿನ ಮಾಡ್ಬೇಕು ಅನ್ಸ್ತು ಸರ್? ಆಕ್ಚುಲಿ ಯಾಕಂದ್ರೆ ಈಗ ತುಂಬಾ ಜನ ಟಕ್ ಅಂತ ಹಾಕ್ಬಿಡ್ಬೇಕು ಒಂದಷ್ಟು, ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಜಾಗ ತಗೊಂಡಿರ್ತಾರೆ. ಈಗ ಒಂದಷ್ಟು ಜನ ಖಾಲಿ ಬಿಟ್ಕೊಂಡು, ಯಾಕಂದ್ರೆ ನೈಸರ್ಗಿಕ ಕೃಷಿ ಅಂದ್ರೆ ತುಂಬಾ ನಿಧಾನ, ನಿಮಗ್ ಗೊತ್ತಿರಂಗ. ಅಂತದ್ರಲ್ಲೂ ಮತ್ತೆ ಯಾಕೆ ನಿಮ್ಗೆ ನೈಸರ್ಗಿಕ ಕೃಷಿನೇ ಮಾಡ್ಬೇಕು ಅನ್ಸ್ತು? ಮತ್ತೆ ತುಂಬಾ ಜನ ತಲೆಯಲ್ಲಿ ನೈಸರ್ಗಿಕ ಕೃಷಿ ಅಂದ್ರೆ ತುಂಬಾ ತರ ಒಂದಷ್ಟು ಥಾಟ್ಗಳಿದೆ. ನಿಮ್ ಪ್ರಕಾರ ನೈಸರ್ಗಿಕ ಕೃಷಿ ಅಂದ್ರೆ ಏನು ಸರ್? ನಾವು ಫಸ್ಟ್ ಪ್ರಾರಂಭ ಮಾಡಿದಾಗ ನಮ್ಮ ಉದ್ದೇಶ ಇದ್ದಿದ್ದು ನಮಗ್ ಬೇಕಾದಂತ ಆಹಾರನ ನಾವು ಬೆಳ್ಕೋಬೇಕು ಅಂತ. ಅಂದ್ರೆ ಅದು ಬಿಸ್ನೆಸ್ ಮಾಡಲ್ ಅಲ್ಲ, ಇದು ಕಾನನ. ನಮಗ್ ಬೇಕಾದ್ ನಾವು ಬೆಳ್ಕೋಬೇಕು ಅಂತ ಗಿಡಗಳನ್ನ ಹಾಕಕ್ ಶುರು ಮಾಡಿದ್ವಿ. ಗಿಡಗಳನ್ನ ಹಾಕಿದ್ಮೇಲೆ ನಮ್ಗೆ ಅನಿಸ್ತು ನಾವು ತುಂಬಾ ಖರ್ಚು ಮಾಡಬಾರ್ದು, ದುಂದು ವೆಚ್ಚ ಮಾಡಬಾರ್ದು. ಅದಾಗೆ ಪ್ರಕೃತಿಲಿ ಹೆಂಗ್ ಬೆಳೆಯುತ್ತೆ ಗಿಡಗಳು, ಕಾಡಲ್ಲಿ ಹೆಂಗ್, ಅದಕ್ಕೆ ಕಾನನ ಅಂತ ಹೆಸರಿಟ್ಟಿರೋದು. ಕಾನನ ಅಂದ್ರೆ ಕಾಡು, ಆತರ ಕಾಡು ತರ ಮಾಡಿಕೊಟ್ಟಿದೀವಿ. ಅದು ಸ್ವಾಭಾವಿಕವಾಗಿ ಅದಕ್ಕೆ ಬೆಳೀಕ್ ಅವಕಾಶ ಕೊಡ್ಬೇಕು ಅಂತ ಹೇಳಿ ನಾವ್ ಮಾಡ್ಕೊಂಡು ಈಗ ನೋಡಿದಿರ ಎಲ್ಲ ಸ್ವಾಭಾವಿಕವಾಗಿ ಬೆಳೀಕ್ ಅವಕಾಶ ಕೊಟ್ಟಿರೋದು. ನಾವೇನೇ ಕಷ್ಟಪಟ್ಟು ಅವಾಗೆಲ್ಲ ನೀರನ್ನ ಎಲ್ಲ ಅದಕ್ಕೆಲ್ಲ ಹಾಕಿ ಕಟ್ಟಿ ಸುತ್ತ ನೋಡಿ ಅಲ್ಲಿ ಸುತ್ತನೂ ಅದಕ್ಕೆ ಭೂಮಿನ ತೆಗೆದು ಮಾಡಿದ್ವಿ. ಮೊದಲನೇದಾಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕು ನೈಸರ್ಗಿಕ ಕೃಷಿಲಿ. ಮಲ್ಚಿಂಗ್ ಮಾಡ್ತೀವಿ ನೋಡಿ. ಉದಾಹರಣೆಗೆ ಈಗ ಈ ತೆಂಗಿನ ಮರದ್ದು ಎಲ್ಲ ಇದು
ನಾವು ತೆಂಗಿನಕಾಯಿ ಸುಲಿತೀವಿ ಹೌದು ಇಲ್ಲ ಸುಲಿದ್ಬಿಟ್ಟು ಮಿಕ್ಕಿರೋದನ್ನ ಇಲ್ಲಿ ಹಾಕ್ತಿವಿ. ಇದು ಅದಾಗೇನೆ ಮಲ್ಚ್ ಆಗ್ತಾ ಇದೆ. ಅದ್ರದ್ದು ಇಂಗಾಲ ಕಾರ್ಬನ್ ಅಂತೀವಿ, ಅದು ಜಾಸ್ತಿ ಆಗ್ಬೇಕು. ನೈಸರ್ಗಿಕ ಕೃಷಿಲಿ ಮೂಲತಃ ಕಾರ್ಬನ್ ಜಾಸ್ತಿ ಆಗ್ಬೇಕು. ಕಾರ್ಬನ್ ಜಾಸ್ತಿ ಆಗ್ಬೇಕಾದ್ರೆ ನಮಗೆ ಈ ತರ ಈ ಕಾರ್ಬನ್ ಈ ತರ ಬರುತ್ತಲ್ಲ ಒಣಗಿರೋದು ಡ್ರೈ, ದಟ್ ಈಸ್ ಕಾರ್ಬನ್, ಇಂಗಾಲ ಅದಾಗಬೇಕು. ಜೊತೆಗೆ ನೈಟ್ರೋಜನ್ ಆಗ್ಬೇಕು, ಗ್ಲಿರಿಸಿಡಿಯಾ ಇರ್ಬೋದು, ಇನ್ನೊಂದಿರ್ಬೋದು, ಆ ಸೊಪ್ಪನ್ನ ಹಾಕುವಂಥದ್ದಿರೋದು. ಆಮೇಲೆ ಸ್ವಾಭಾವಿಕವಾಗಿ ಬೆಳೆಯುತ್ತೆ, ನೈಸರ್ಗಿಕವಾಗಿ ಬೆಳೆಯುತ್ತೆ. ಉದಾಹರಣೆಗೆ ಈಗ ನೋಡಿ ಇಲ್ಲಿ ಮಲ್ಲಿಕಾ ಇದು ಬಂದಿದೆ, ಹಣ್ಣು ಬಂದಿದೆ. ಸುತ್ತ ನಾವು ಇದ್ ಮಾಡಿದೀವಿ, ಮಳೆ ನೀರು ಬಂದು ನಿಲ್ಲಂಗ್ ಮಾಡಿದೀವಿ. ಜೊತೆಗೆ ಎಲೆಗಳು ಅಷ್ಟೇ. ಈಗ ಉದಾಹರಣೆ ಇದ್ರದ್ದು ಎಲೆ ಬೀಳ್ತಿದೆ, ಪನ್ನೆರಡು ಹಣ್ಣೆಲ್ಲ ಎಲೆ ಬೀಳ್ತಾ ಇದೆ, ಅದು ಕೂಡ ಇಲ್ಲಿ ಬಿಟ್ಟಿದೆ. ಸೊ ನೈಸರ್ಗಿಕವಾಗಿ ಇದು ಬಂದಿದೆ. ಇದು ಹಣ್ಣಾಗಿ ಒಡೆದೋಗಿದೆ. ಇದು ಹಣ್ಣು ಗಿಡ ತಿನ್ಕೊಳ್ಳಿ ಬಿಡಿ, ಪಕ್ಷಿಗಳು ತಿನ್ಕೊಳ್ಳಿ ಬಿಡಿ. ಸೊ ಅದಾಗಿದೆ ಒಂದು ಕೇಶವು. ಮೊದಲನೇದಾಗಿ ಮಣ್ಣವಿನ ಫಲವತ್ತತೆ ನೈಸರ್ಗಿಕ ಕೃಷಿಯಲ್ಲಿ ಸ್ವಾಭಾವಿಕವಾಗಿ ಆಗ್ತಾ ಹೋಗುತ್ತೆ. ಎರಡನೇದು ಮಲ್ಚಿಂಗ್. ನೋಡಿ ಎಲ್ಲ ಬಿದ್ದಿದೆಯಲ್ಲ ಎಲೆ, ಇದೆಲ್ಲದು ಇಲ್ಲೇ ಮಲ್ಚ್ ಆಗುತ್ತೆ. ಇದೆಲ್ಲದು ಕೆಳಗಡೆ ನೋಡಿ ಹೆಂಗಿದೆ. ಹೌದು, ಹ್ಯೂಮಸ್. ಸೊ ಹಿಂಗಿದೆ. ಇಲ್ಲೇ ನೋಡಿ 12 ಹಣ್ಣು ಬಿಟ್ಟಿದೆ ಇಲ್ಲಿ. ಇದಕ್ಕೆ ಪರಾಗಸ್ಪರ್ಶ ಈ ಪಕ್ಕದಲ್ಲಿ ಜೇನ್ ಇದೆಯಲ್ಲ, ಜೇನಿಂದಾನೇ ಆಗುತ್ತೆ. ತಗೊಳ್ಳಿದ್ದೀನಿ 12 ಹಣ್ಣು ಕೊಡಿ ಅವನಿಗೆ, ಮಯಾಂಕ್ಗೆ ತಗೊಳ. ಹೇಗಿದೆ ಮಯಾಂಕ್? ಸೂಪರ್. 12 ನೋಡಿ ವಾಸನೆ ಹೆಂಗಿದೆ. ನೈಸರ್ಗಿಕವಾಗಿ ಬೆಳೆದ್ರೆ ಘಮ ಘಮ ಅಂತಿದೆ. ಅದು ನೈಸರ್ಗಿಕವಾಗಿ ಬಂದಿರುತ್ತೆ. ಮಣ್ಣಿನ ಫಲವತ್ತತೆ ಮತ್ತೆ ನೀರು. ಹೌದು, ನೀರು ಕೂಡ ಅಲ್ಲೇ ಹಿಂಗುತ್ತಲ್ಲ. ಹೌದು, ಮಳೆ ನೀರು ನಾವೆಲ್ಲೂ ಹೋಗಕ್ ಬಿಡೋದಿಲ್ಲ, ಇಲ್ಲೇ ಹಿಂಗಿಸ್ತೀವಿ. ಸೊ NPK ಅಂತೀವಲ್ಲ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಅದು ಕೂಡ ನೈಸರ್ಗಿಕವಾಗಿ ಆಗುತ್ತೆ. ಮಳೆ ನೀರು ನೀವ್ ಹೇಳಿದ್ರಲ್ಲ, ಮಳೆ ಬಂದಾಗ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಹೌದು, ಅಷ್ಟು ಮಳೆ, ಆ ಟೆಂಪರೇಚರ್ ಸಿಡ್ಲು ಹೊಡೆದಾಗ ದ ನೈಟ್ರೋಜನ್ ಫಿಕ್ಸಸ್ ಅಂಡ್ ಮಣ್ಣೊಳಗೆ ಬರುತ್ತದು. ಆ ಮಣ್ಣೊಳಗೆ ನೀರೊಳಗಡೆ ಇಳಿಯುತ್ತೆ. ಅದರಿಂದ ಗಿಡಗಳಿಗೆ ಬಂದ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ ನೈಟ್ರೋಜನ್. ಕಾರ್ಬನ್ ಇದ್ದ ಇದೆ ಮಲ್ಚಿಂಗ್. ಸೊ ನಾವೇನು ತೆಗಿಯೋದಿಲ್ಲ. ಇದು ನೀವು ನೋಡಿದಂಗೆ ಒಂಚೂರು ಅಲ್ಲೆಲ್ಲೇ ಪಾರ್ಥೇನಿಯಂ ಇದ್ರ ತೆಗೆದ್ಬಿಟ್ಟು ಅಲ್ಲೇ ಹಾಕ್ತಿವಿ ತಿರ್ಗಾ ಎಲ್ಲ ಹಾಕ್ಬಿಟ್ಟು. ಸೊ ಒಂದು ನೀರಿನ ಒಂದು ಅಂತರ್ಜಲದ ಅಭಿವೃದ್ಧಿ. ಎರಡನೇದು ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡ್ಕೊಳ್ಳೋದು. ಆಮೇಲೆ ಅದರಿಂದ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗುತ್ತೆ. ಮಳೆ ನೀರು, ನೈಟ್ರೋಜನ್ ಫಿಕ್ಸ್ ಆಗಿರುತ್ತಲ್ಲ ನೀರು, ಅದು ಬರೋದು. ಆಮೇಲೆ ಜೇನು ಎಂದ ನಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇದು ಬಿಂಬ್ಳಿ ಅಂತ ಅಂತಾರಲ್ಲ, ಬಿಂಬ್ಳಿ ಅಂತಾರಲ್ಲ, ಅದು ಈಗ ಇದು ಮಂಗಳೂರು ಕಡೆ ಎಲ್ಲ ಇದಕ್ಕೆ ಅದು ಹುಣಸೆ ಹಣ್ಣಿಗೆ ಪರ್ಯಾಯವಾಗಿ ಇದನ್ನ ಹಾಕೋತಾರೆ. ಹುಳಿ, ಇದು ಚಟ್ನಿ ಕೂಡ ಮಾಡ್ಬೋದು. ಹಾಕೋದು ಹುಳಿ ಇರುತ್ತೆ. ಒಳ್ಳೆ ವಿಟಮಿನ್ ಸಿ. ಹೌದು, ಇದು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಹುಡುಕ್ತಾ ಇದ್ದ ನಾವು ವಿಟಮಿನ್. ನೋಡಿ ಅಂಟ್ವಾಳ, ಇದು ಅಂಟ್ವಾಳ. ಇದು ಅಷ್ಟೇ, ಇದೆಲ್ಲ ಬಿಟ್ಟಿದ್ದು ಉದುರುತ್ತೆ. ಅಂಟ್ವಾಳ ನಮ್ಮ ಮನೆಗಳಿಗಾಗುತ್ತೆ, ಹಾಯ್ಕೋತೀವಿ ಅದನ್ನ. ಆಗಲೇ ಒಂದ್ ರೌಂಡ್ ಹಾಕೊಂಡಿದ್ವಿ, ಇನ್ನೇನಾದ್ರು ಇದ್ರೆ ಇರುತ್ತೆ. ಸೊ ಅಂಟ್ವಾಳನು ಕೂಡ ತಗೊಂಡು ಸೋಪ್ ನಟ್ಟು ತಲೆಗಾಗುತ್ತೆ. ಇದನ್ನು ಆಚೆ ಕಡೆದನ್ನು ಹಾಕ್ಬೋದು, ಇದನ್ನು ಒಣಗಿಸಿಟ್ಕೋಬಹುದು. ಅಂಟ್ವಾಳ ಸೋಪ್ ನಟ್. ಹೌದು, ಮುಸ್ ನೋಡ ಹುಳ ಆರ್ಗ್ಯಾನಿಕ್ ಅಲ್ಲಿ ಹುಳ ಆಗಿಲ್ಲ, ಹುಳನೇ. ಹನ್ನೊಂದು ನೈಸರ್ಗಿಕ ಕೃಷಿಯಲ್ಲಿ ಇದು ದಿಸ್ ಮ್ಯಾಕ್ರೋ ಅಂಡ್ ಮೈಕ್ರೋ ಬ್ಯಾಕ್ಟೀರಿಯಾಸ್ ಪ್ಲೇಸ್ ಇನ್ ಇಂಪಾರ್ಟೆಂಟ್. ಮಯಾಂಕ್ ಕೇಳಿದ ಒಳ್ಳೇದಾಯ್ತು, ಹುಳ ಇದೆ ಅಂತ. ಸೊ ಇಟ್ ಬ್ರಿಂಗ್ಸ್ ದ ಕಾನ್ಸೆಪ್ಟ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯಾವಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದನ್ನೆಲ್ಲ ತಿನ್ನುತ್ತೆ, ಸೊ ನ್ಯಾಚುರಲಿ ಇಟ್ ಡಿಗ್ರೇಡ್ಸ್ ದ ಲೀಫ್ ಇಂಟು ಬೇಸಿಕ್ ಕಾನ್ಸ್ಟಿಟ್ಯೂಯೆಂಟ್ಸ್. ಸೊ ಅದು ಪ್ರಕೃತಿಗೆ ವಿಲೀನ ಆಗಕ್ಕೆ ಇವೆಲ್ಲ ಇರುತ್ತೆ. ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಏನಾಗುತ್ತೆ, ಇವೆಲ್ಲ ಸತ್ತೋಗ್ತವೆ. ಹುಳಾನು ಇರಲ್ಲ, ಏನು ಇರೋದಿಲ್ಲ, ಅಲ್ಲಿ ಕೆಮಿಕಲ್ ಇರುತ್ತೆ. ಹುಳ ಅಂದಾಗ ಒಂದ್ ಮಾತು ಜ್ಞಾಪಕ ಬಂತೆ ಸರ್, ನಮ್ ನಾರಾಯಣ ರೆಡ್ಡಿ ಅವ್ರು ಹೇಳೋರು, ನಾವು ಹುಳ ಹಪ್ತೆ ತಿಂದೆ ಇಲ್ದಿರೋ ಅಂತ ಆಹಾರನ ಮನುಷ್ಯ ತಿಂತಾ ಇದೀವಿ ಅಂತ. ಅಂದ್ರೆ ಆ ಹುಳನು ನನಗ್ ಬೇಡ ಈ ಆಹಾರ ಅಂತ ಬಿಸಾಕಿರೋ ಹಣ್ಣು ಪದಾರ್ಥನ ನಾವು ತಿಂತಾ ಇದೀವಿ. ಈಗ ನಾವು ಸಖತ್ ಸೊಪ್ಪು ಮಾರ್ಕೆಟ್ ಅಲ್ಲಿ ಜನ ಬಂದವರು ಅದನ್ನ ಅರ್ತ್ಕೋಬೇಕು. ಈಗ ನಾವು ಕೊಡ್ತೀವಿ, ಇದ್ರಲ್ಲಿ ಏನೋ ಹುಳ ಇದ್ರ ಪರ ಅಷ್ಟು ಕತ್ತರಿಸ್ಬಿಟ್ಟು ತಿನ್ನೋಣ. ಯಾಕಂದ್ರೆ ಕೆಮಿಕಲ್ ತಿನ್ನೋ ಬದಲು
ಹುಳ ತಿಂದಿರೋದು ಅರ್ಧ ತಿಂದ್ರೆ ಏನಾಗಲ್ಲ. ಇಟ್ ಈಸ್ ಮೋರ್ ಆರ್ಗ್ಯಾನಿಕ್ ಅದು ದೆನ್ ಈಟಿಂಗ್ ಕೆಮಿಕಲ್ ಅಲ್ವೇನಪ್ಪ. ಅದರಿಂದ ಹುಳ ಈಸ್ ವೆಲ್ಕಮ್. ಜಾಸ್ತಿ ಹುಳ ಇದ್ದಷ್ಟು ಒಳ್ಳೇದು. ಆಮೇಲೆ ಇನ್ನು ಏನೇನೋ ನೋಡಿ ಅಲ್ಲಿ ರೆಡ್ ಇದು ಮೈಕ್ರೋ ಆಯ್ತಲ್ವಾ, ಮ್ಯಾಕ್ರೋ ಇಲ್ಲಿ ನೋಡಿ ಇದು ಮ್ಯಾಕ್ರೋ. ಹೌದು, ದೊಡ್ಡದು. ಸೊ ಕೆಂಪುದು ಇನ್ನೊಂದು. ಸೊ ಎಲ್ಲದು ಇಲ್ಲಿ ಬನ್ನಿ, ಇಲ್ಲಿ 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 ಇಲ್ಲಿ. ಸಿ ಹೌ ನೇಚರ್ ಇಸ್ ಪ್ಲೇಯಿಂಗ್. ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಇದೆಲ್ಲ ಎಂತದು ಇರಲ್ಲ. ಇಲ್ಲಿ ಇದೆ, ಇರುವೆ ಇದೆ, ಈ ಕಡೆ ಜೇನ್ ನೋಡಿದ್ರೆ. ಸೊ ಆಲ್ ದಿಸ್ ಮೇಕ್ ಇಟ್ ನ್ಯಾಚುರಲ್ ಫಾರ್ಮಿಂಗ್. ಸೊ ಇಟ್ ಕ್ರಿಯೇಟ್ಸ್ ಎ ನ್ಯಾಚುರಲ್ ಎನ್ವಿರಾನ್ಮೆಂಟ್. ಅದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕು. ನಾವು ಅವಕಾಶ ಮಾಡಿಕೊಟ್ರೆ ಕ್ಲೀನ್ ಆಗುತ್ತೆ, ಅದು ಚೆನ್ನಾಗಾಗುತ್ತೆ. ಆಮೇಲಿಂದ ಮಣ್ಣು ಹದವಾಗುತ್ತೆ, ಆಮೇಲಿಂದ ಮಣ್ಣು ಕಳಿಯುತ್ತೆ. ಸರ್ ಇದು ಮರಗೆಣಸ? ಇಲ್ಲ ಇಲ್ಲ, ಹರಳು ಹರಳು ಹರಳು. ನಾನು ಮರಗೆಣಸ ಬಂದಿದ್ದೆ. ಸೊ ಕ್ಯಾಸ್ಟರ್. ಸೊ ಅದಾಯ್ತು. ಸೊ ಅದನ್ನ ಈಗ ನೀವು ಹಿಂಗೆ ಬಂದ್ರೆ ಇದೆಲ್ಲ ಲೈಮ್. ನಮ್ಮ ಮನೆಗೆಲ್ಲ ನಿಂಬೆ, ಹರಳೆ ಎಲ್ಲದು ನಮ್ಮಂತ ಇದೆ ಆಗ್ಲೇ. ಸೊ ಹಣ್ಣಾಗೆ ಆಗುತ್ತೆ, ನಮ್ಮ ಮನೆಗಳಿಗಾಗುತ್ತೆ. ಸಪೋಟನು ಅಷ್ಟೇ. ಈಗ ನೋಡಿ ಮಲ್ಚಿಂಗು ಇಲ್ಲೂ ನೋಡಿ ಸಪೋಟ. ಸೊ ಅದೇ ನ್ಯಾಚುರಲ್ ಬಿಟ್ಟಿದೆ. ನಾವ್ ಯಾವ ಗೊಬ್ಬರ ಹಾಕಿಲ್ಲ, ಏನೂ ಇಲ್ಲ. ಬಟ್ ಹಂಗನ್ಬಿಟ್ಟು ಅದು ಗೊಬ್ಬರ ಇಲ್ಲ ಅಂತಲ್ಲ, ಗೊಬ್ಬರ ಇದೆ. ಅದಕ್ಕೆ ನ್ಯಾಚುರಲ್ ಆಗಿ ಎಲೆಗಳು ಬಿದ್ದಿದೆ, ಪಕ್ಕದ ನೇರಳೆ ಎಲೆ ಬಿದ್ದಿದೆ. ಆಮೇಲೆ ಜೇನು ಹೆಲ್ಪ್ ಮಾಡಿದೆ ಅದಕ್ಕೆ. ಜೇನ್ ಹೆಲ್ಪ್ ಮಾಡಿದೆ. ಸಪೋಟ ಚೆನ್ನಾಗ್ ಆಗಿದೆ. ಇದು ಪಕ್ಕಾ ಕ್ರಿಕೆಟ್ ಬಾಲ್ ಇದು. ನಾಳೆ ಮಾರ್ಕೆಟ್ ತರೋಣ ಬೇಕಾದ್ರೆ. ಸಖತ್ ಸೊಪ್ಪು ಸಖತ್ ಸೊಪ್ಪು ಸಿಕ್ಕುತ್ತಾ, ಬನ್ನಿ. ಸಪೋಟ ಬೇಕಿದ್ರೆ ನಾಳೆ. ಹೌದು. ಅಲ್ಲೂ ನೋಡಿ, ಅಲ್ಲೂ ಇದೆ ಸಪೋಟ. ನೇರಳೆ ಆಗ್ತಾ ಇದೆ, ಚಿಕ್ಕ ನೇರಳೆ. ಇದು ನಮ್ ಸಖತ್ತಪ್ಪ ಅವ್ರಿಗೆ ಆಫರ್ ಬಿಟ್ಟ ಮೇಲೆ ಅವರೇ ಬಂದು ಕಿತ್ಕೋಬಹುದು. ಯಾಕಂದ್ರೆ ನಾವು ಕಿಟ್ ಮಾಡಿ ಕ್ಲೀನ್ ಮಾಡಿ ಮಾರೋದಕ್ಕೆ ಎಲ್ಲರೂ ಕಾಸ್ಟ್ಲಿ ಅನ್ಬಿಡ್ತಾರೆ ಅಲ್ವಾ. ಸೊ ಅದ್ರ ಬದಲು ನೋಡಿ ಎಲ್ಲ ಜಂಪ್ ಬಿಡುತ್ತೆ. ಎಲ್ಲರಿಗೂ ನಾವು ಫ್ರೀ ಆಫರ್. ನಮ್ ತೋಟದಲ್ಲಿ ನೇರಳೆ ಹಣ್ಣು ಆದ್ರೆ ಬಂದು ನೀವೇ ಕಿತ್ಕೊಂಡು ನಮ್ಗೂ ಒಂಚೂರು ಕೊಡ್ಬೇಕು. ಈಗ ಏನಾಗಿದೆ ಅಂದ್ರೆ ಲೇಬರ್ ಇಸ್ ಸೋ ಎಕ್ಸ್ಪೆನ್ಸಿವ್, ಆಗಲ್ಲ. ಸೊ ನೀವೀಗ ಈ ತೋಟಕ್ಕೆ ಲೇಬರ್ ಎಷ್ಟು ಜನ ಇದಾರೆ ಸರ್? ಲೇಬರ್ ಬೇಕಾದಾಗ ಕರ್ಸ್ಕೊತೀವಿ ಅಷ್ಟೇ. ಅದ್ ಬಿಟ್ರೆ ಲೇಬರ್ ಇಲ್ಲ. ಕೆಲ್ಸದವನಿದ ಅವನು ಬಿಟ್ಬಿಡಿ ಅನ್ನೀಗ ಗಂಡ. ಸೊ ಅದರಿಂದ ರೈಟ್ ನಾವು ನಮ್ ಪಕ್ಕದವ್ರು ನೋಡ್ಕೋತಾರೆ. ಸೊ ನೋಡ್ಕೊಂಡು ಇದೆಲ್ಲ ಇದ್ ಮಾಡ್ತಿದ್ದಾರೆ. ಅಂಡ್ ಆಸ್ ಐ ಟೋಲ್ಡ್ ಯು, ಟ್ರೀ ಬೇಸ್ಡ್ ಆದ್ರಿಂದ ನಮ್ಗೆ ಏನು ಇದಿಲ್ಲ, ಖರ್ಚಿಲ್ಲ. ನಾವ್ ಬೇರೆ ಏನು ಬೆಳೆಯೋದಿಲ್ಲ, ಟ್ರೀ ಬೇಸ್ಡ್ ಏನೆ. ಆ ಕಡೆ ಹೋಗೋಣ ಬನ್ನಿ. ಸೊ ಟ್ರೀ ಬೇಸ್ಡ್ ಆಗಿರೋದ್ರಿಂದ ಖರ್ಚು ಕಡಿಮೆ. ನಾವೇ ಬಂದಾಗ ಸ್ವಲ್ಪ ಕಳೆ ಎಲ್ಲ ತಕ್ಕೋತೀವಿ. ಇವತ್ತು ಇವೆಲ್ಲ ನೀವು ಮಳೆ ನೀರು ಹಿಂಗಕ್ಕೆ ಅಂತ ಮಾಡಿರೋ? ಹೌದೌದು. ಸುತ್ತ ಮಳೆ ನೀರಲ್ಲಿ ಬಂದಿದ್ದು ಇದ್ರ ಸುತ್ತ ಬಂದ್ಬಿಡುತ್ತೆ. ಆಮೇಲೆ ನೀರು, ಎಲೆ, ಆಮೇಲೆ ಒಣಗಿರೋ ಕಡ್ಡಿಗಳು ಎಲ್ಲ ಅಲ್ಲಲ್ಲೇ ಮಲ್ಚಾಗುತ್ತೆ. ನೋಡಿ ಬಾದಾಮಿ, ಮಾವಿನಕಾಯಿ, ಮಾವಿನ ಹಣ್ಣು ಎಲ್ಲ ಅದಾಗೆ ಬಂದಿದೆ. ಸೊ ಅಲ್ಲಲ್ಲೇ ಮಲ್ಚಾಗುತ್ತೆ. ಆಮೇಲೆ ಇದು ಹೊಸ ಗಿಡಗಳಿಗೆ ಡ್ರಿಪ್ ಕೊಡ್ತೀವಿ. ಹೊಸ ಗಿಡಗಳಿಗೆ ಡ್ರಿಪ್ ಕೊಡ್ತೀವಿ. ಅಕಸ್ಮಾತ್ ತೀರಾ ಮಳೆ ಇರ್ಲಿಲ್ಲ ಅಂತಂದ್ರೆ ಡ್ರಿಪ್ ಗಳು ಕೊಡ್ತೀವಿ. ಇಲ್ಲದ್ರೆ ಅದು ಯಥೇಚ್ಛವಾಗಿ ಅದಾಗೆ ಬೆಳ್ಕೊಳಕ್ತವೆ. ಈಗ ಕೆಲವನ್ನ ರೀಪ್ಲೇಸ್ ಮಾಡ್ತೀವಿ ಅಥವಾ ಹೊಸದ್ ಹಾಕ್ತಿವಿ. ಅವಾಗ ಇದ್ ಮಾಡ್ತೀವಿ. ಇಲ್ಲಿ ಇದೆಲ್ಲ ನೋಡ್ಬೋದು ನೀವು, ತೋತಪ್ರಿ, ಮಾವಿನಕಾಯಿಗಳು. ಇದು 2ನೇ ಅವ್ರ ಪಾಲು. ಹೇಳಿದ್ರಲ್ಲ 6 ಜನ ಇದೀವಿ ಅಂತ. ಸೊ 6 ಜನದಲ್ಲಿ ಇದು ಇನ್ನೊಬ್ರು ಪಾಲು. ಮಾವಿನಕಾಯಿ ನೋಡಿ ಬಿಟ್ಟಿರೋದು ನೋಡ್ಬೋದು, ಮಾವಿನಕಾಯಿ. ಸೊ ಇದಕ್ಕೆಲ್ಲ ಒಟ್ಟು ಎಷ್ಟು ಬೋರ್ವೆಲ್ ಇದೆ ಸರ್ ನಿಮ್ಗೆ ಇಲ್ಲಿ? ಒಂದೇ ಬೋರ್ವೆಲ್. ಅದು ಬೇಕಾದಾಗ ಹಾಕೋತೀವಿ ಅಷ್ಟೇ. ಎಲ್ಲಿ ಹಿಂಗಿದ್ರೆ ನೀರೇ ಕೊಡೋ ಅಗತ್ಯನೇ ಇಲ್ವಲ್ಲ. ನೀರ್ ಬೇಕಾದ್ರೆ ಇದೆಲ್ಲ ಮಾವಿನ ಹಣ್ಣು ಬಿಟ್ಟಿರೋದು. ಹೌದು. ಸೊ ಬೇಕಾದಾಗ ಮಾತ್ರ ಹಾಕೋತೀವಿ. ತೀರಾ ಅವಶ್ಯಕತೆ ಇದ್ರೆ ಹಾಕೋತೀವಿ. ಇವಕ್ಕೆಲ್ಲ ಏನ್ ಹಾಕಲ್ಲ. ಹೌದು. ದೊಡ್ಡ ಮರಕ್ಕೆ ಹಾಕಲ್ಲ. ಕೆಲವು ಬಾಳೆ ಬೆಳಿತಿದೀವಿ. ಒಂಚೂರು ಮೊಲ ಹೋಯ್ತು ಸರ್, ಸಕ್ಕದಾಗಿತ್ತು. ಮೊಲ ಹೋಯ್ತಾ ಒಳಗಡೆ? ನಾನೇ ನೋಡ್ಲಿಲ್ಲ. ನನ್ ಕ್ಯಾಮ್ರಾ ಹಿಂಗ್ ತಿರುಗ್ಸೋಣ ಅನ್ನೋದ್ ಒಳಗಡೆ ಹೊರಟೋಯ್ತು. ಜಿಕ್ಕೊಂಡು ಇಲ್ಲಿ ಇತ್ತು, ಸಕ್ಕದಾಗಿತ್ತು. ನಮ್ಗಿಲ್ಲಿ ಎಲ್ಲವೂ ಬರ್ತವೆ. ಕೆಮಿಕಲ್ ಇಲ್ದೇ ಇರೋದ್ರಿಂದ ಇಷ್ಟಪಡ್ತೇವೆ ಎಲ್ಲವೂ. ಕೆಮಿಕಲ್ ಇದ್ರೆ ಭೂಮಿ ಹಿಂಗಿರಲ್ಲ ಸರ್. ನೆನ್ನೆ ಎಷ್ಟ್ ಜೋರ್ ಮಳೆ ಹುಯ್ದಿದೆ, ಎಲ್ಲೂ ಒಂಚೂರ್ ನೀರ್ ನಿಂತಿಲ್ಲ ನೋಡಿ. ಹೌದೌದು. ಆಮೇಲೆ ಇಲ್ಲಿ ನೋಡಿ ಬಾಳೆ ಹಾಕೊಂಡಿದೀವಲ್ಲ ಒಂಚೂರು, ಹೇಳಂಗಲ್ಲ ಒಂಚೂರು ಚೂರೆ. ಇವ್ರು ಬನ್ನಿ, ನಮ್ಮ ಮನೆಯವ್ರವ್ರು ಬಂದ್ರು. ಮನೆ ಇದೊಂದು ಬೇರೆ ವೆರೈಟಿ ಮಾವು. ಅದ್ರಲ್ಲೂ ಚೆನ್ನಾಗತ್ತೆ. ಉಪ್ಪಿನಕಾಯಿ ಎಲ್ಲ ಚೆನ್ನಾಗತ್ತೆ. ಇದು ಈಗೊಂದು ಸಕ್ಕರೆ ಗುತ್ತ ಅಂತಾರಲ್ಲ, ಅದ ಇದು? ಇಲ್ಲ ನನಗೂ ಅದು
ಯಾಕಂದ್ರೆ ಎಲ್ಲ ಒಂಥರ ಗುತ್ತಿ ತರ ಇದೆಲ್ಲ ಸಣ್ಣ ಸಣ್ಣದು, ಅದಕ್ಕೆ ಕೇಳಿದೆ. ಇದು ನೋಡಿ ಗ್ಲಿರಿಸಿಡಿಯಾ ಅನ್ಬಿಟ್ಟು ಗೊಬ್ಬರದ ಗಿಡ ಇದು. ಇದನ್ನ ನಾವು ಕಡ್ದ್ಬಿಟ್ಟು ಗಿಡಗಳಿಗೆ ಹಾಕ್ತಿವಿ. ಇದು ನೈಟ್ರೋಜನ್ ಫಿಕ್ಸಿಂಗ್. ಇದು ಗ್ಲಿರಿಸಿಡಿಯಾ ಅಗಸೆ. ಈಗ ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಪ್ರಕೃತಿ ದತ್ತ ವ್ಯವಸಾಯ ಮಾಡಿದಾಗ ಅದು ವ್ಯವಸಾಯ ಅಂತಾನೆ ಹೇಳಲ್ಲ, ಆದಷ್ಟು ಅದು ಅದಾಗೆ ಸ್ವಾಭಾವಿಕವಾಗಿ ಇದ್ರಲ್ಲಿ ಕೆಲವು ತ್ಯಾಗ ಮಾಡ್ಬೇಕಾಗತ್ತೆ. ಯಾವ ತರ? ಉದಾಹರಣೆಗೆ ಏನ್ ಬರುತ್ತೆ ಅದನ್ನ ತಗೋಬೇಕು. ಮೊದಲನೇದಾಗೆ ಈಲ್ಡು ಅದಾಗೆ ಮ್ಯಾಕ್ಸಿಮಮ್ ಆಗೋದಕ್ಕೆ ಸ್ವಾಭಾವಿಕವಾದ ಪ್ರಯತ್ನಗಳನ್ನ ಮಾಡುವಂಥದ್ದು. ಆಮೇಲೆ ಈಗ ನೈಸರ್ಗಿಕವಾಗಿ ಜೀವ ವೈವಿಧ್ಯತೆ ಇರ್ಬೇಕು. ಅಂದ್ರೆ ಏಕ ಬೆಳೆ ಇರಬಾರ್ದು, ಒಂದು ಡೈವರ್ಸಿಟಿ. ಉದಾಹರಣೆ ನೋಡಿದ್ರೆ ಇಲ್ಲಿ ಮಾವು ನೋಡಿದ್ರೆ, ಇಲ್ಲಿ ಸೀಬೆಹಣ್ಣು ನೋಡ್ತಿದ್ದೀರಾ, ಇಲ್ಲಿ ನೇರಳೆ ನೋಡ್ತಿದ್ದೀರಾ, ಅಲ್ಲಿ ಬಾದಾಮಿ ಇದೆ, ಅಲ್ಲಿ ಸಿಲ್ವರ್ ಓಕೆ. ಅಂದ್ರೆ ವಿ ಹ್ಯಾವ್ ಪುಟ್ ಡೈವರ್ಸಿಫೈಡ್ ಕ್ರಾಪ್ಸ್. ಹೌದು ಅಲ್ವಾ? ಈಗ ಉದಾಹರಣೆ ಅಲ್ಲಿ ಇದು ನೋಡ್ತಿದ್ದೀರಾ, ಗೇರು ನೋಡ್ತಾ ಇದ್ದೀರಾ, ಇದು ಬಾಳೆ ಸರ್ಕಲ್ ನೋಡ್ತಾ ಇದ್ದೀರಾ. ಸರ್ಕಲ್ ಅಂದ್ರೆ ಬಾಳೆ ಗುಂಪಲ್ಲಿ ಬೆಳೆಯುವಂಥದ್ದು ಬಾಳೆನ. ಹೀಗೆ ನಾವು ಎಲ್ಲ ಈ ತರ ಕಾನ್ಸೆಪ್ಟ್ ಬರುತ್ತೆ ನೈಸರ್ಗಿಕ ಕೃಷಿಯಲ್ಲಿ. ಆಮೇಲೆ ಆದಷ್ಟು ಅದೇನೆ ಸೆಲ್ಫ್ ಹೀಲಿಂಗ್ ಅಂಡ್ ಸೆಲ್ಫ್ ರಿಜುವಿನೇಷನ್ ನೈಸರ್ಗಿಕವಾಗಿ ಅಂತ. ಈ ಕೆಲವರು ಪರ್ಮಾಕಲ್ಚರ್ ಅಂತಾರೆ, ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತಾರೆ, ಸುಸ್ಥಿರ ಕೃಷಿ ಅಂತ ಹೇಳ್ತೀವಿ. ಇದೆಲ್ಲ ಹಿಂದೆ ಹಾಗೆ ಮಾಡ್ತಾ ಇದ್ರು ಅಂತ. ಸೊ ಅವಾಗ ನೀವೇ ತಿಂದ್ರಿ ನೋಡಿ, ರುಚಿ ಎಷ್ಟು ಚೆನ್ನಾಗಿದೆ. ಸೊ ಅದರಿಂದ ಈ ಒಂದು ನೈಸರ್ಗಿಕ ಕೃಷಿಯನ್ನು ಮಾಡಿದಾಗ ಎಲ್ಲೋ ಅನ್ಸುತ್ತೆ ಇದರಿಂದಾನೇ ಅವಲಂಬಿತವಾಗಿ ಬದುಕಬೇಕಾದ್ರೆ ನಮ್ಮ ಜೀವನ ಶೈಲಿಲಿ ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ. ಉದಾಹರಣೆ ನಮ್ಗೆ ಬೇರೆ ಕೆಲಸ ಉದ್ಯೋಗ ಇದೆ, ಎಲ್ಲ ಇದೆ. ಈಗ ಹಳ್ಳಿಲಿ ಕೇಳ್ಬೋದು, ಆಯ್ತಪ್ಪ ನಾನು ನೈಸರ್ಗಿಕ ಕೃಷಿ ಮಾಡ್ತೀನಿ, ಅದ್ರಲ್ಲಿ ನಾನು ಇವತ್ತು ನಿಲ್ಬಹುದು, ಆದ್ರೆ ಕಷ್ಟಪಡ್ಬೇಕು. ಸೊ ಅದೊಂದು ಗಮನಕ್ಕೆ ತರಕ್ ಬಯಸ್ತೀನಿ. ಇಲ್ಲ ಸರ್, ಅವ್ರೇನ್ ಮಾಡ್ಬೋದು ಸರ್, ಇದ್ರ ಜೊತೆಗೆ ಒಂದಷ್ಟು ಕುರಿ, ಕೋಳಿ, ಹಸು ಈ ತರದ್ ಮಾಡ್ಕೊಂಡು, ಯಾಕಂದ್ರೆ ಇದೊಂದ್ 3-4 ವರ್ಷ ಆಗುತ್ತೆ ನಿಮ್ಗೆ. ನೀವ್ ಹೇಳಿದ್ರಲ್ಲ, ಅದಾಗದೆ ರೀಜನರೇಟ್ ಮಾಡ್ಕೊಂಡು ಅದಕ್ಕೆ ಶಕ್ತಿ, ರೋಗ ಇಲ್ದಂಗ್ ತಡೆಯುವಂತ ಶಕ್ತಿ ಬರೋದಕ್ಕೆ 3-4 ವರ್ಷ ಆಗುತ್ತೆ. ಅಲ್ಲಿವರೆಗೂ ಆ ತರದ್ ಏನಾದ್ರು ಮಾಡಿ ಅಂತ ನಾನು ತುಂಬಾ ಜನ ಕೇಳಿದ್ದೀನಿ. ಯಾಕಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಈ ಕ್ರಾಪ್ ಮೇಲಂತೂ ಬರಲ್ಲ, ಯಾಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಈ ತರ ಏನಾದ್ರು ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ನೈಸರ್ಗಿಕ ಬಿಟ್ಮೇಲೆ ತುಂಬಾ ಕಳೆ ಇದ್ದೇ ಇರುತ್ತೆ. ಹಸುಗಳಿಗಂತೂ ಏನು ಮೋಸ ಇಲ್ಲ, ಇಲ್ಲಿರೋ ಅಂತ ಒಳ್ಳೆ ಹುಲ್ ಸಿಗುತ್ತೆ. ಹಸು ಉದಾಹರಣೆ ನವಿಲ್ ಕೇಳಿಸ್ತಾ ಇದೆ ಈಗ ನಿಮ್ಗೆ. ಹೌದು. ಆಮೇಲೆ ಇನ್ನೊಂದ್ ಏನಂತಂದ್ರೆ ನಮ್ಗೆ ಮೌಲ್ಯ ವೃದ್ಧಿ ಮಾಡ್ಲೇಬೇಕು. ಉದಾಹರಣೆ ಸಖತ್ ಸೊಪ್ಪು ಒಳ್ಳೆ ವೇದಿಕೆ. ಉದಾಹರಣೆ ತೆಂಗಿನಕಾಯಿ, ಅದನ್ನ ನಾವು ಇವತ್ತು ಎಣ್ಣೆ ತೆಗಿಬೇಕು, ತೆಂಗಿನ ಎಣ್ಣೆ ಮಾರ್ಬೇಕು. ಆ ಮಟ್ಟದಲ್ಲಿ ನಾವು ವ್ಯಾಲ್ಯೂ ಎಡಿಷನ್ ಮಾಡ್ಬೇಕು. ಮಾವಿನಕಾಯಿ ಕೊಡೋ ಬದಲು ತೊಕ್ ಮಾಡುವಂಥದ್ದು ಇರ್ಬೋದು. ಮಾವಿನಕಾಯಿದು ಗುಳುಂಬ ಅಂತ ಮಾಡ್ತಾರೆ, ಮರಬ್ಬ ಅಂತ ಮಾಡ್ತೀವಿ, ಅದನ್ನ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡುವಂಥದ್ದು ಇರ್ಬೋದು. ಮಾವಿನಕಾಯಿ ಉಪ್ಪಿನಕಾಯಿ ಹಾಕುವಂಥದ್ದು ಇರ್ಬೋದು. ಹಣ್ಣನ್ನು ಕೂಡ ಒಣಗಿಸಿಡ್ಬೋದು. ಎಲ್ಲ ಅಂದ್ರೆ ಮಾವಿನಕಾಯಿ ಸೀಸನ್ ಆದ್ಮೇಲೂ ಮಾರ್ತಾ ಇರ್ಬೋದು ನೀವು ಮಾರ್ಕೆಟ್ ಅಲ್ಲಿ. ಅಂದ್ರೆ ತೊಕ್ ಮಾರ್ಬೋದು, ಗುಳುಂಬ ಇರ್ಬೋದು ಮಾರ್ಬೋದು, ಉಪ್ಪಿನಕಾಯಿ ಮಾರ್ಬೋದು ಎಲ್ಲ. ಅಂದ್ರೆ ಅದನ್ನ ಇನ್ನೊಂದು 6 ತಿಂಗಳು ಮುಂದಕ್ಕೆ ತಗೊಂಡು ಹೋಗೋದು, ಅದೆಲ್ಲ ಮಾಡ್ಬೇಕಾಗತ್ತೆ. ನೈಸರ್ಗಿಕ ಕೃಷಿ ಮತ್ತೆ ಅದ ಉತ್ಪನ್ನಗಳಲ್ಲಿ ಆ ಮಟ್ಟಕ್ಕೆ ಹೋಗ್ಬೇಕಾಗತ್ತೆ. ನೈಸರ್ಗಿಕವಾಗಿ ಬದುಕಬೇಕಾಗತ್ತೆ. ಇದೆಲ್ಲದು ನೀವ್ ಯಾವ್ದಾರ ಆತರ ಐಟಮ್ಸ್ ಗಳು ಮಾಡಿದೀರಾ ಸರ್? ಇಲ್ಲಿದ್ಯಾ, ನೋಡ್ಬೋದಾ ಈಗ? ಈಗ ತೊಕ್ಕು ನೋಡ್ಬೋದು, ಆಮೇಲೆ ನಾಳೆ ಮಾರ್ಕೆಟ್ಗೂ ತರ್ತೀನಿ. ಈ ಮಾವಿನಕಾಯಿಯಲ್ಲಿ ತುರಿದ್ಬಿಟ್ಟು, ಈಗ ತೋತಾಪುರಿ ನೀವು ನೋಡಿದ್ರಲ್ಲ, ಅದನ್ನ ತುರಿದ್ಬಿಟ್ಟು ನಾವು ಇವತ್ತು ಮೊರಬ್ಬ ಅಂತ ಮಾಡಿದೀವಿ. ಅದು ಸಿಹಿದು ಬೆಲ್ಲ. ನಾವಿಂದ ಒಂದು ಗದ್ದೆ ಇದೆ, 1/2 ಎಕರೆ ಕಬ್ಬಿನ ಗದ್ದೆ. ಅದ್ರಲ್ಲಿ ಬೆಲ್ಲ ಮಾಡ್ಬಿಟ್ಟು ಕಬ್ಬಿಂದ ಆ ಬೆಲ್ಲನ ಹಾಕಿ ಮಾಡಿದೀವಿ. ಆಮೇಲೆ ತೊಕ್ ಮಾಡಿದೀವಿ, ಮಾವಿನಕಾಯಿದು ತೊಕ್ ಮಾಡಿದೀವಿ. ಸೊ ಏನೇನಿದೆ ನೋಡೋಣ ಸರ್. ಈಗ ತೊಕ್ಕೊಂದು ನೋಡ್ಬೋದು ಮನೇಲಿ. ಮಿಕ್ಕಿದ್ದಿದೆ ಖಂಡಿತ. ಅದೇ ಸಖತ್ ಸೊಪ್ಪು ಅಲ್ಲಿ ತೋರ್ಸೋಣ ಸರ್. ಈಗ ನಾನು ಅವಾಗ್ಲೇ ಹೇಳ್ತಾ ಇದ್ದೆ ನಮ್ಮ ಸುಸ್ಥಿರ ಕಟ್ಟಡ ನಿರ್ಮಾಣ ಅಂತ. ಅದ್ರಲ್ಲಿ ನಮ್ದು 2ನೇ ಮನೆ, ಅದು ಸುಸ್ಥಿರ ಕಟ್ಟಡದ ಮನೆ. ಅದ್ರ ಪಕ್ಕ ನೀರಿನ ಇಂಗುವಿಕೆ, ಅಂದ್ರೆ ನಾವು ಕಲ್ಯಾಣಿ ಅಂತೀವಲ್ಲ, ಕೆರೆ ಕಟ್ಟೆ ಕಲ್ಯಾಣಿ ಚಿಕ್ಕದು, ಅದನ್ನ ಕ್ಲೀನ್ ಮಾಡಿ, ಯಾವ್ದೊಂದು ಹಳೇದಿತ್ತು ಇಲ್ಲಿ, ಅದು ಕ್ಲೀನ್ ಮಾಡಿ ಅದಕ್ಕೆ ನೀರ್ ಬರೋಂಗ್ ಮಾಡಿದೀವಿ. ಅದಕ್ಕೆ ನೀರು ಇಂಗುತ್ತೆ, ಇಂಗೋದ್ರಿಂದ ಅಂತರ್ಜಲ ಹೆಚ್ಚುತ್ತೆ. ಈಗ ಈ ಮನೆ ಮತ್ತೆ ಅಲ್ಲೂ ಮಳೆ ನೀರು ಸಂಗ್ರಹಕ್ಕೆ ಮಾಡಿದೀವಿ ವ್ಯವಸ್ಥೆ. ಅದಕ್ಕೆ ತಾಯಿ ಜಾರ್ ಅಂತ ಹೇಳ್ತೀವಿ. ಏನ್ ಜಾರ್ ಸರ್?
ಥಾಯ್ಲ್ಯಾಂಡ್, ಹಾ. ಅದು ಜಾರ್ ಗಡಿಗೆ, ತಾಯಿ ಜಾರ್ ಅಂತ ಥಾಯ್ ಜಾರ್ ಅಂತ ಕಾನ್ಸೆಪ್ಟ್ ನಮ್ಮ ಸಸ್ಟೈನಬಲ್ ಟೆಕ್ನಾಲಜೀಸ್ ಅಲ್ಲಿ ಇದೆ. ಸೊ ಅದನ್ನು ಕೂಡ ನಾವು ಅಳವಡಿಸ್ಕೊಂಡು ಮಾಡ್ತಾ ಇದ್ವಿ. ನ್ಯಾಚುರಲ್ ಫಾರ್ಮಿಂಗ್ ಹೇಳ್ತಾ ಇದೆ, ಪ್ರಕೃತಿದತ್ತವಾದ ಕೃಷಿಯಲ್ಲಿ ವೈವಿಧ್ಯತೆ, ಡೈವರ್ಸಿಟಿ ಇರುತ್ತೆ. ಉದಾಹರಣೆ ನೀವು ನೋಡ್ತಾ ಇದೀರ ಅಲ್ಲಿ, ಇಲ್ಲೂ ನೋಡ್ತಾ ಇದೀರ, ಆಮ್ಟೆಕಾಯಿ ಇದೆ, ತೆಂಗಿದೆ, ಇದಿದೆ, ಹೊಂಗೆ ಗಿಡ ಹಾಕಿದೀವಿ. ಹೊಂಗೆಯಿಂದ ಏನ್ ಲಾಭ ಅಂತಾರೆ ಕೆಲವರು. ಸೊ ಎಲ್ಲಾ ತರ ವೈವಿಧ್ಯ, ಬೇವಿದೆ, ಎಲ್ಲ ಇದೆ. ಅದೇನು ಏನಾಗುತ್ತೆ, ಮೋನೋ ಕ್ರಾಪ್ ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ತೋಟದಲ್ಲಿ ಬರೀ ಬಾಳೆ ಏನು ಈ ಕಡೆಯಿಂದ ಆ ಕಡೆವರೆಗೆ ಏನು ಬಾಳೆ ಬಿಟ್ರೆ ಬೇರೆ. ಅಕಸ್ಮಾತ್ ಅದಕ್ಕೆ ಏನಾದ್ರು ವೈರಸ್ ಹೊಡೆದ್ರೆ ಪೂರ್ತಿ ಎಲ್ಲ ಹಾಳಾಗತ್ತದು, ಒಂದೇ ಸತಿ ಎಲ್ಲ ಸತಿ ಹಾಳಾಗುತ್ತೆ. ಅಂಡ್ ಒಂಥರ ಸುನಾಮಿ ಅಂತಾರೆ, ಲಾಟ್ರಿ ಹೊಡೆದ್ಬಿಟ್ರೆ ಒಳ್ಳೆ ದುಡ್ಡು, ಇಲ್ದೇ ಇದ್ರೆ ಏನೂ ಇಲ್ಲ, ಆತರ ಆಗತ್ತೆ. ಅದು ನಮ್ದು ಹಂಗಲ್ಲ, ಎಲ್ಲ ಮಿಕ್ಸ್ ಇರುತ್ತೆ. ಈಗ ಮಾವಿನಕಾಯಿ ಇದೆ, ಅದನ್ನ ವ್ಯಾಲಿಡೇಷನ್ ಮಾಡ್ಕೋಬಹುದು, ಬಾಳೆ ಮಾಡ್ಕೋಬಹುದು. ಸೊ ಈ ತರ ನಾವು ಡೈವರ್ಸಿಫೈಡ್ ಮಾಡ್ಕೊಬಹುದು. ಸರ್, ಇಲ್ಲಿ ನೀವು ಒಂದಷ್ಟು ಕಲ್ಯಾಣಿ ತರ ಕಟ್ಟಿದೀವಿ ಅಂತ ಹೇಳಿದ್ರೆ ಅದನ್ನ ನೋಡೋಣ ಸರ್? ಅದೇ ಮಳೆ ನೀರಿಗೆ ಅವಾಗ ಅಲ್ಲಿ ನೋಡಿದ್ರಿ ಬಿಲ್ಡಿಂಗ್ ಮಾಡಿರೋದು. ಇಲ್ಲಿ ಒಂದು ಹಳೆ ಕಲ್ಯಾಣಿ ಇತ್ತು, ಅಂದ್ರೆ ಕಲ್ ಕಟ್ಟಡಲ್ಲಿ ಮಾಡಿದ್ದು. ಯಾವಾಗ್ಲೂ ತುಂಬಾ ಅದೆಲ್ಲ ಕಸ ಎಲ್ಲ ಆಗಿ ಮುಚ್ಚೋಗ್ಬಿಟ್ಟಿತ್ತು. ನಾವು ಅದನ್ನ ಜೀರ್ಣೋದ್ಧಾರ ಮಾಡಿದೀವಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು. ಇದೆಲ್ಲ ಪಾರ್ಟ್ ಆಫ್ ನ್ಯಾಚುರಲ್ ಫಾರ್ಮಿಂಗ್. ಕಲ್ಯಾಣಿ ಇರೋದಕ್ಕೆ ನೀರು, ಆ ನೀರು ಮಳೆ ನೀರು ನೋಡಿ ಅಲ್ಲಿಂದ ಬರುತ್ತೆ, ಅಲ್ಲಿಂದ ಬಂದಿದ್ದು, ಆಚೆ ಕಡೆಯಿಂದ ಮಳೆ ನೀರು ಬಂದಿದ್ದು ಇದು ಕಾಲುವೆ ಮಾಡ್ಕೊಂಡಿದ್ರು. ನಾವೇ ಒಳಗೆ ಎಳ್ಕೊಂಡಿದೀವಿ ನೀರ್ನ ಒಳಗೆ ಎಳ್ಕೊಂಡು ಹಿಂಗ್ ಹೋಗುತ್ತೆ ಕಲ್ಯಾಣಿಗೂ. ಸಖತ್ ಸರ್. ಆತರ. ಸೊ ಅವಾಗ ಏನಾಯ್ತು, ಕಲ್ಯಾಣಿಲಿ ನೀರು ಈಗ್ಲೂ ಇದೆ ನೋಡಿ, ನೀರು ಈಗ್ಲೂ ಇದೆ. ಸೊ ಈಗೆಲ್ಲ ಬೇಸಿಗೆ, ಇವತ್ತೇನೋ ನೆನ್ನೆ ಮಳೆ ಆಗಿದೆ, ಇಷ್ಟು ದಿವ್ಸಕ್ಕೆ. ಸೊ ಬೇಸಿಗೆ ಆದ್ರೂ ನೀರಿದೆ, ಇನ್ನೊಂದೆರಡು ಮಳೆ ಆದ್ರೆ ಬರುತ್ತೆ. ಸೊ ಇದು ಕಲ್ಯಾಣಿ ನೀರು ಹಿಂಗುತ್ತೆ, ಹಿಂಗೋ ಗುಂಡಿ ತರ ಹಿಂಗುತ್ತೆ. ಹಿಂಗದಾಗ ನಮ್ದೊಂದು ಬೋರ್ವೆಲ್ ಇದೆ, ಬೋರ್ವೆಲ್ ಕೂಡ ಮರುಪೂರ್ಣ ಅಂದ್ರೆ ರೀಚಾರ್ಜ್ ಆಗುತ್ತೆ. ಸೊ ಇಷ್ಟು ಭೂಮಿಗೆ ಇದೊಂದೇ ಬೋರ್ವೆಲ್? ಒಂದೇ ಬೋರ್ವೆಲ್. ಅದರಿಂದಾನೇ ಎಲ್ಲದಕ್ಕೂ ಬೇಕಾದಕ್ ಮಾತ್ರ ಬಿಟ್ಕೋತೀವಿ ಅಷ್ಟೇ. ಎಲ್ಲಿ ಸರ್ ನೀವು ಇಷ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ರೆ ನೀರಿನ ಅವಶ್ಯಕತೆನೇ ಇಲ್ವಲ್ಲ? ಏನು ಬೇಕಾಗಿಲ್ಲ. ಕೆಲಸ ತೀರಾ ಬೇಸಿಗೆ ಆಗ್ಬಿಡುತ್ತೆ ನೋಡಿ, ಈ ನಡುವೆ ಈ ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟು ಅವಾಗ ಕೊಡ್ಬೇಕೇನೋ ಅನ್ಸುತ್ತೆ, ಅವಾಗ ಕೊಡ್ತೀವಿ. ಅದು ಚಿಕ್ಕ ಚಿಕ್ಕ ಗಿಡಕ್ಕೆ ಕೊಡ್ತೀವಿ ಅಷ್ಟೇ, ದೊಡ್ಡದಕ್ಕೆ. ಸರ್ ಇದೆಲ್ಲ ನೀವೇ ಈ ತರ ಸ್ಟೋನ್ ಟಚಿಂಗ್ ಮಾಡ್ತಿದ್ದ? ಇಲ್ಲ, ಮುಂಚೆ ಇತ್ತು. ಇದು ಹಳೇ ಊರದ್ದು ಇದಿತ್ತಂತೆ, ಊರು ಇಲ್ಲಿ ಇತ್ತಂತೆ. ಈಗಿಲ್ಲ, ಈಗ ಏನೇನು ಒಂದು 200 ವರ್ಷದಿಂದ ಅನ್ಕೊಳ್ಳಿ. ಸೊ ಇತ್ತು, ಅವಾಗ ಮಾಡಿದ್ರಂತೆ. ಮುಚ್ಚೋಗ್ಬಿಟ್ಟಿತ್ತು, ಮುಚ್ಚೋಗಿದ್ರ ಮೇಲೆ ಎಲ್ಲ ಕಸ ಗಡ್ಡಿ ಎಲ್ಲ ಬಿದ್ದು ಒಂದು ಕೊಂಪೆ ತರ ಆಗ್ಬಿಟ್ಟಿತ್ತು. ಆಮೇಲೆ ನಾವೆಲ್ಲ ಸೇರಿ, ನಾವು 6 ಫ್ಯಾಮಿಲಿ ಎಲ್ಲ ಸೇರಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ, ಆಮೇಲೆ ನೀರನ್ನ ಅಲ್ಲಿಂದ ಬರೋ ಮಾಡಿ. ಎಷ್ಟೊಂದು ನೀರು ಇರ್ಲಿಲ್ಲ, ಈಗ ಅದು ನೀರು ಹಿಂಗೆ ಈಗ ಮರುಪೂರ್ಣ ರೀಚಾರ್ಜ್ ಆಗಿ. ಇಲ್ಲಿ ನಿಮ್ದು ನೀರ್ ಬರೋ ಜಾಗ ಆ ಕಡೆಯಿಂದ ಕಡೆಯಿಂದನೂ ಬರುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿ ಇಳಿತು. ಇಲ್ಲಿ ಎಲ್ಲ ಒಂದೆರಡು ಆಮೆ ಇದೆ, ಮೀನಿದೆ. ಏನಿದೆ? ಮೀನು, ಆಮೆ ಎಲ್ಲ ಇವೆ, ಸ್ವಲ್ಪ ಇದೆ. ಸೊ ಆಲ್ ಪಾರ್ಟ್ ಆಫ್ ದಿ ಡೈವರ್ಸಿಟಿ, ಜೀವ ವೈವಿಧ್ಯತೆ ಅಂತ ಹೇಳ್ತೀವಲ್ಲ. ಬಟ್ ಆ ನೀರು, ಆ ಆಮೆ ಮತ್ತೆ ಮೀನಿರೋ ನೀರುಗಳು ಕೂಡ ತುಂಬಾ ಉತ್ತಮವಾದ ನೀರು ಸರ್ ನಮ್ಮ ಬೆಳೆಗೆ. ಹೌದು ನೋಡಿ, ಅಲ್ಲಿ ಇದೆ ಕಾಣುತ್ತೆ. ಹೌದು, ಇದು ಹಂಗ್ ಬಂದಿದೆ. ಈಗ ಬೇಲದ ಮರ, ಈಗ ಸುಸ್ಥಿರತೆಯಲ್ಲಿ ನೋಡಿ. ಬೇಲನ ಇದು? ಹೌದು, ಬೇಲದ ಮರ. ಇಷ್ಟು ದೊಡ್ಡದಿದಲ್ಲ ಸರ್? ಹೌದು, ಬೇಲದ ಮರ. ಕಟ್ಟೆನೂ ಕಟ್ಟಿದೀವಿ ಕೂತ್ಕೊಳ್ಳಕ್ಕೆ. ಒಳ್ಳೆ ಬೇಲ್ ಹಳ್ಳಿ ಕಟ್ಟೆ ಕಟ್ಟರೆ ನೀವು ಬೇಲದ ಕಟ್ಟೆ. ಮೊನ್ನೆ ಶ್ರೀರಾಮನವಮಿ ದಿವಸ ಬೇಲದ ಹಣ್ಣು ದಿನ ಬೆಳಗ್ಗೆ ಸಿಗುತ್ತೆ, ಬಿದ್ದಿರುತ್ತೆ. ಬೆಳಗ್ಗೆ ಬಂದ ತಕ್ಷಣ ಬಿದ್ದಿರುತ್ತೆ. ಹೌದು, ಅವಾಗ ಈಗಾಗ್ಲೇ ತಗೊಂಡ್ವಲ್ಲ. ಹೌದು, ಇದೆಲ್ಲ ಒಂದಷ್ಟು ಪಕ್ಷಿಗಳು ತಿಂದಾಕ್ಬಿಟ್ಟಿದೆ. ಹೌದೌದು. ಸೊ ಬೀಳುತ್ತೆ ಬೇಲ್ದ ಹಣ್ಣು, ಒಳ್ಳೆ ಜ್ಯೂಸು, ಒಳ್ಳೆ ಎನರ್ಜಿ. ಹೌದು. ಸೊ ಇಟ್ ಇಸ್ ಆಲ್ಸೋ ಲೈಕ್ ಎನ್ ಆಪಲ್, ವುಡ್ ಆಪಲ್. ಸೊ ಆತರ ನಮ್ಗೆ ಆಪಲ್ ಅದ್ಯಾವುದು ಆಸ್ಟ್ರೇಲಿಯಾ ಅದೆಲ್ಲ ಕಿವಿ, ನ್ಯೂಜಿಲೆಂಡ್ ಏನ್ ಬೇಕಾಗಿಲ್ಲ. ಇಲ್ಲೇ ಬೇರೆ ದೇಶದ ಕಿವಿ, ಮೂಗು ಎಲ್ಲ ತಿನ್ನೋದ್ ಬೇಡ, ನಾವು ನಮ್ ದೇಶದ ಲೋಕಲ್ ಎಷ್ಟಿದೆ. ಬೇಲ್ದಂಡಿದೆ, ಇದೆ ನೋಡಿದ್ರಿ, ಬಿಂಬ್ಳಿ ನೋಡಿದ್ರಿ, ಸಪೋಟ ನೋಡಿ. ಸೊ ಲೋಕಲ್ ವೆರೈಟಿನೇ ಸಾಕು. ಈ ಬೇಲ್ದಣ್ಣದು ಮರಬ್ಬ ಮಾಡ್ಬೋದು, ಇದಕ್ಕೆ ಬೆಲ್ಲ ಹಾಕೊಂಡು ತಿನ್ಬೋದು. ಬೇಲ್ದಣ್ಣು ಜ್ಯೂಸು ಬೆಲ್ಲದ ಜೊತೆ
ನೀವೇ ಮಾಡ್ತೀರಲ್ಲಪ್ಪ ಸಖತ್ ನಾವು ಸೊಪ್ಪು ಸಖತ್ ಮಾರ್ಕೆಟ್ ಸೊಪ್ಪು ಅಲ್ಲಿ. ಮಾಡಿ. ಸೊ ಚೆನ್ನಾಗ್ ಮಾಡಿರ್ತೀರಾ. ಏನೇನ್ ಹಾಕ್ತೀರಾ ಅದಕ್ಕೆ ನೀವು? ಸರ್ ನಾನ್ ಬೆಳ್ದನ್ ಜ್ಯೂಸ್ಗೆ ಮೆಣಸು ಹಾಕ್ತೀನಿ ಸ್ವಲ್ಪ. ಹ್ಮ್ ಅದೊಂದ್ ಸೇತ ಹುಳಿ ಇರುತ್ತಲ್ಲ, ಪ್ಲಸ್ ಆ ಮೆಣಸು ಹಾಕ್ದ ಆ ಫ್ಲೇವರ್ ಒಂಥರ ಸಕ್ಕ ಚೇಂಜ್ ಹೌದು. ಆಗುತ್ತೆ. ಮೆಣಸು ತುಂಬಾ ದೇಹಕ್ಕೂ ಉತ್ತಮ, ಹೌದು. ಬೇಲ್ದಣ್ಣು ಉತ್ತಮ, ಬೆಲ್ಲನೂ ಉತ್ತಮ, ಮತ್ತೆ ಒಂದ್ ಸ್ವಲ್ಪ ನಿಂಬೆ ಹಣ್ಣು ಹಾಕ್ತೀನಿ. ಸೊ ಇದೆಲ್ಲ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಬಾಯಿಗೆ ಏನೇನು ಸಿಗುತ್ತೆ. ಸಿಗುತ್ತೆ. ಹೌದು, ಅದು ಚೆನ್ನಾಗಿದೆ. ಚೆನ್ನಾಗಿದೆ. ನಾನಂತೂ 3-4 ಲೋಟ ಕುಡಿದು ಬಿಡ್ತೀನಿ ನೀವು ಬ್ಯಾನ್ ಬರುತ್ತೆ. ಆತರ ಈ ತರ ಮಕ್ಕಳುಗಳಿಗೆ ಈ ತರ ಕೊಡ್ಬೇಕು ನಾವು ಪೌಷ್ಟಿಕ ಹೌದು. ಅಂಶ. ಅದೆಲ್ಲ ನಮ್ಮ ಒಂದು ಜೀವ ವೈವಿಧ್ಯತೆಯಲ್ಲಿ ಸಿಗುತ್ತೆ, ಡೈವರ್ಸಿಟಿ. ಅದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇವೆಲ್ಲ ಬರುತ್ತೆ. ಇಲ್ಲದೇ ಬೇಲ್ದಣ್ಣೆ ಯಾರು ಹಾಕಲ್ಲ. ಈ ತರ ಬಾಳೆ ಈಗ ಇಲ್ವೇ ಇಲ್ಲ ಬಿಡಿ ಸರ್. ಈಗ ನೋಡಿ ಯಾರು ಬೇಲ್ದಣ್ಣೆ ಹಾಕಿದ್ದಾರೆ, ಯಾರು ಹಾಕಿಲ್ಲ. ಅಲ್ಲೆಲ್ಲ ನೋಡಿ, ಅಲ್ಲಿ ನೋಡಿ, ಅಲ್ಲಿ ತೆಂಗು, ಅದ್ ಬಿಟ್ರೆ ಅಡಿಕೆ, ಈ ಕಡೆ ಬಾಳೆ ಆಗ್ಬಿಡುತ್ತೆ. ನಮ್ದಲ್ಲಿ ಹಂಗಲ್ಲ. ಹುಣಸೆ ಹಣ್ಣಿದೆ, ಬಿದ್ರಿದೆ. ಹೌದು. ಕೆಲವ್ರು ಹೇಳ್ತಾರೆ ಬಿದ್ರು ಜಾಗ ಕನ್ಸ್ಯೂಮ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಬಿದ್ರಿದ್ರೆ ಅದು ನೀರ್ ಎಷ್ಟು ಎಳಿಯುತ್ತೆ ಅಂತ ಜನಕ್ ಗೊತ್ತೇ ಇಲ್ಲ ಸರ್. ಹಳೆ ಕಾಲದ ನಾನು ಯಾರೋ ಒಬ್ರ ಹತ್ರ ಕೇಳಿದ್ದೆ ಸರ್, ಋಷಿ ಮುನಿಗಳೆಲ್ಲ ಆ ಬಿದ್ರಿನ ಅಡೆ ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ. ಅದ್ ತುಂಬಾನೇ ಅದೇನಂತರ ಏನೋ ಒಂದು ಆಕರ್ಷಣೆ ಅಂತ ಅಲ್ಲಿ ತುಂಬಾ ಇರೋದಂತೆ, ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬಾನೇ. ಅದಕ್ಕೆ ಆ ಬಿದ್ರು ಮಳೆ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ ಮಾಡೋರಂತೆ. ಇದನ್ನ ಯಾರೋ ಒಬ್ರು ಹಿರಿಯರು ಹೇಳಿದ್ರು ನಂಗೆ. ಸೊ ಪ್ಲಸ್ ಅದಲ್ದಿರ ಆ ಜಾಗ ತುಂಬಾನೇ ಉತ್ತಮವಾಗಿರುತ್ತಂತೆ. ಮತ್ತೆ ಎಲ್ಲಿ ಬಿದ್ರು ಇರುತ್ತೆ ಅಲ್ಲಿ ಅಂತರ್ಜಲ ಜಾಸ್ತಿ ಇರುತ್ತಂತೆ ಸರ್. ಮಯಾಂಕ್ ಬಾ. ಈ ನೋಡಿ ಹುಣಸೆ ಮರ ಸರ್, ಎಲ್ರ ಮನೆಗೂ ಹೇಳದಲ್ಲ ಹುಣಸೆ ಹಣ್ಣು, ಎಲ್ರ ಮನೆಗೂ ಮಾವಿನಕಾಯಿ ತೊಕ್ಕು, ಮಾವಿನಕಾಯಿ ಉಪ್ಪಿನಕಾಯಿ. ಅಂದ್ರೆ ಇವೆಲ್ಲ ವೈವಿಧ್ಯತೆನ ಉಪಯೋಗಿಸ್ಕೊಳ್ಳೋ ಒಂದು ಕೌಶಲ್ಯನೂ ಇರ್ಬೇಕು, ಮತ್ತೆ ಪೇಶನ್ಸ್ ಇರ್ಬೇಕು ಜನಗಳಿಗೆ, ಸ್ಕಿಲ್ ಇರ್ಬೇಕು. ಈಗ ಮುಂಚೆ ಎಲ್ಲ ಈಗ ನಮ್ಮ ಅಜ್ಜಿ ಮಾಡೋರು, ನಮ್ಮ ಮುತ್ತಜ್ಜಿ ಮಾಡೋರು, ನಮ್ಮ ಮನೇಲೆಲ್ಲ ಮಾಡ್ತಾರೆ, ನನ್ನ ಮಿಸಸ್ ಮಾಡ್ತಾಳೆ. ಸೊ ಅದನ್ನ ನಾವು ವ್ಯಾಲ್ಯೂ ಎಡಿಷನ್, ತೊಕ್ಕು ಎಲ್ಲ ಮಾಡುವಂಥದ್ದು. ಆಮೇಲಿಂದ ಎಷ್ಟು ತರ ವೈವಿಧ್ಯತೆ ಇದೆ ಆಹಾರದಲ್ಲಿ. ಆ ವೈವಿಧ್ಯತೆ ಬರ್ಬೇಕಾದ್ರೆ ಈ ನೈಸರ್ಗಿಕ ಕೃಷಿಯಿಂದ ಬರುವಂತ ಉತ್ಪನ್ನಗಳನ್ನ ಉಪಯೋಗಿಸಬಹುದು. ಈ ಉದಾಹರಣೆ ಬಾಳೆ ಹೂವು, ಅದರಿಂದ ಮಾಡ್ಬೋದಲ್ಲ. ಬಾಳೆ ಹೂವು ಚಟ್ನಿ ಮಾಡ್ಬೋದು, ಗೊಜ್ಜು ಮಾಡ್ಬೋದು, ಅದನ್ನ ಮಾಡ್ಬೋದು. ನಲ್ಲಿಕಾಯಲ್ಲಿ ಒಂದು 50 ತರ ನಾವು ಬಗೆ ಮಾಡ್ಬೋದು. ಸೊ ಇದೆಲ್ಲ ಡೈವರ್ಸಿಟಿ ನಮಗ್ ಸಿಕ್ಕದಾಗ ಕೈಗೆ ಬೆಳಿ ಸಿಗುತ್ತೆ. ಈಗ ನಿಮ್ ಬಿಂಬ್ಲಿ ಎಲ್ಲಿ ಸಿಗುತ್ತೆ? ಸಿಕ್ಕದೇ ಇಲ್ಲ. ಅದರಿಂದ ಮಂಗಳೂರು ಹುಡಿಕೊಂಡು ನಾವು ಅದೇ ತರ ಪುನರ್ ಪುಳಿ ಇರ್ಬೋದು. ಸೊ ಈ ತರ ಡೈವರ್ಸಿಟಿನ ನಾವು ಇವತ್ತು ಅಡಾಪ್ಟ್ ಮಾಡ್ಬೇಕು. ಅಡಾಪ್ಟ್ ಮಾಡ್ಕೊಂಡು ದಟ್ ಈಸ್ ಓನ್ಲಿ ಪಾಸಿಬಲ್ ಯೂಸಿಂಗ್ ದಿ ನ್ಯಾಚುರಲ್ ಫಾರ್ಮಿಂಗ್. ಅಂಡ್ you may not be able to get the money in a stretch. ಹೌದು. ಈಗ ಬಾಳೆ ಎಲ್ಲ ಫುಲ್ ಬರುತ್ತೆ, ಆತರ ಮಾಡಕ್ಕಾಗಲ್ಲ. ಇಟ್ಸ್ ಎ ಕಾನ್ಸೆಪ್ಟ್ ಆಫ್ ಇಟ್ಸ್ ಓನ್. ಸೊ ನಿಮ್ಗೂ ಗೊತ್ತಿದೆ, ನೀವು ಮಾಡ್ತೀರಾ, ನಾವು ಮಾಡ್ತೀವಿ. ಕೊನೆಯದಾಗಿ ಸರ್ ನಮ್ಮ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವ್ ಹೇಳೋದೇನು ಅಂದ್ರೆ, ಹೂ ಕ್ಯಾನ್ ಅಫೋರ್ಡ್ ಇವತ್ತು, ಈಗ ನಾವು ಇರ್ಬೋದು, ನೀವಿರ್ಬೋದು, ಲೆಟ್ ಅಸ್ ಈಟ್ ಕೆಮಿಕಲ್ ಫ್ರೀ ಫುಡ್ ಮೊದಲನೇದಾಗಿ. And chemical free food, let us grow it without chemical. We should have control. We should grow our own food. ಅದು ಬಾಲ್ಕನಿಲಿ ಇರ್ಬೋದು, ಮನೆ ಚಿಕ್ಕ ಬಾಲ್ಕನಿ ಇರ್ಬೋದು. ಇಲ್ದೇ ನಮ್ದೇ ಆದಂತ ಈಗ ಒಂದು ಚಿಕ್ಕ ಜಾಗ 1 ಎಕರೆ ಇರ್ಬೋದು, ಸಾಕು ಸರ್. 10 ಕುಂಟೆ ಇದ್ರೆ ಸಾಕು ಸರ್, 1 ಎಕರೆ ಬೇಡ. 10 ಕುಂಟೆಯಲ್ಲಿ ಖುಷಿ ಬ್ರಹ್ಮಾಂಡ ಹೇಳಿದ್ದಾರೆ. ಆಮೇಲೆ ದಬೋಲ್ಕರ್ ಅಂದ್ಬಿಟ್ಟು ಮಹಾರಾಷ್ಟ್ರ, ಅವರು ಹೇಳಿದ್ದಾರೆ. ಸೊ ವಿ ಕ್ಯಾನ್ ಡೂ ವಂಡರ್ಸ್. ಸೊ ಅದರಿಂದ ಬಾಟಮ್ ಲೈನ್ ಅಂದ್ರೆ, ಲೆಟ್ ಅಸ್ ಈಟ್ ಕೆಮಿಕಲ್ ಫ್ರೀ ಫುಡ್. ಲೆಟ್ ಅಸ್ ನಾವು ನಮ್ಮ ಭೂಮಿನೂ ಹಂಗೇನೆ, ಅದನ್ನ ಜೀವ ಅದನ್ನು ಜೀವ ಅಂತ ಮಾಡಿ ಜೀವನ ಅದನ್ನು ರಕ್ಷಣೆ ಮಾಡೋಣ. ಸೊ ನಾವು ರಕ್ಷಣೆ ಮಾಡೋಣ. ಅದು ಧರ್ಮ ರಕ್ಷತೆ ರಕ್ಷತ ಅಂದಂಗೆ, ಭೂಮಿ ನಾವು ರಕ್ಷಣೆ ಮಾಡಿದ್ರೆ ನಮ್ಗೂ ಅದು ನಮ್ನ ರಕ್ಷಣೆ ಮಾಡುತ್ತೆ ಸರ್. ನಿಜವಾಗ್ಲೂ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಇಷ್ಟು ಟೈಮ್ ಕೊಟ್ಟು ಈ ಪ್ರತಿಯೊಂದು ನಿಮ್ಮ ಏನು ಮನೆಯದಾಗಿರ್ಬೋದು, ಅಥವಾ ನಿಮ್ಮ ನೀರು ಹೀರೋ ಅಂತ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಆಗಿರ್ಬೋದು, ತುಂಬಾ ವಿಚಾರಗಳು ನಮ್ಮ ವೀಕ್ಷಕರಿಗೆ ತಿಳಿಸಿದಕ್ಕೆ ಹೃದಯಪೂರ್ವಕ ವಂದನೆಗಳು ಸರ್ ನಮ್ಮ ಕಡೆಯಿಂದ. ಬಟ್ ನಿಮ್ಗೆ ನಮ್ಮ ವೀಕ್ಷಕರು ಸಂಪರ್ಕ ಮಾಡ್ಬೇಕು ಅಂದ್ರೆ ಯಾವ ಟೈಮಲ್ಲಿ ನಿಮಗೆ ಕರೆ ಮಾಡಿದ್ರೆ ಉತ್ತಮ ಸರ್? ಯಾಕಂದ್ರೆ ನೀವು ಕಾಲೇಜಲ್ಲಿ ಇರ್ತೀರಾ, ನಿಮ್ದೇ ಆದಂತ ಒಂದಷ್ಟು ಶೆಡ್ಯೂಲ್ಸ್ ಆದಂತ ಮೀಟಿಂಗ್ಸ್ ಅದೆಲ್ಲ ಇರ್ತದೆ. ಯಾವ ಟೈಮಲ್ಲಿ ನಿಮ್ಗೆ ಕರೆ ಮಾಡ್ಬೋದು ಸರ್? ದಿನ 5:30 ಮೇಲೆ ಮಾಡ್ಬೋದು, ಸಂಜೆ 5:30 7 ಗಂಟೆ ಒಳಗೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ ಯಾವ ತರ ಇತ್ತು ಅಂತ ಈ ನೈಸರ್ಗಿಕ ಕೃಷಿ ಇವ್ರು ಮಾಡಿರೋದು. ಮತ್ತೆ ಇವರಲ್ಲಿ ಇದೇ ತರ ತುಂಬಾ ಥಾಟ್ಸ್ಗಳಿದೆ. ದಯವಿಟ್ಟು ಇವರ ಐಡಿಯಾಗಳನ್ನ ನಾವೆಲ್ಲ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಸಾರಿ, ಈ ಪದ ಹೇಳ್ತಾ ಇರೋದಕ್ಕೆ ತಪ್ಪಾಗ್ಬೋದೇನೋ, ಉಪಯೋಗಿಸ್ಕೊಳ್ಳೋಣ ಅಂತ. ಸೊ ಅವರ ಐಡಿಯಾಗಳನ್ನ ನಾವು ತಗೊಂಡು ಒಂದಷ್ಟು ಕೊಡುಗೆ ಮಾಡಬಹುದು ನಾವು
ಪ್ರಕೃತಿಗಾಗ್ಲಿ ಈ ತರ ಒಂದಷ್ಟು ಸಸ್ಟೈನಬಿಲಿಟಿ ಆಗಿ ಒಂದಷ್ಟು ಮನೆ ಕಟ್ಟೋದಾಗ್ಲಿ ಮಾಡ್ಬೋದು. ಸೊ ಯಾರಿಗೆ ರೀ ಈ ತರ ಒಂದಷ್ಟು ಐಡಿಯಾಸ್ ಬೇಕು ಅಂದ್ರೆ ದಯವಿಟ್ಟು ಸಾರ್ನ ಕಾಂಟ್ಯಾಕ್ಟ್ ಮಾಡಿ. ಸಾರ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಬಟ್ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಬರೀ 5 ಗಂಟೆಯಿಂದ 7 ಗಂಟೆವರೆಗೂ ಸಂಜೆ ಅವ್ರನ್ನ ಕರೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತು ಇದೇ ತರ ಇನ್ನೂ ಒಂದಷ್ಟು ಒಳ್ಳೆ ರೈತರು ಅಥವಾ ಇದೇ ತರ ಒಂದಷ್ಟು ಸಾಧನೆ ಮಾಡಿರುವಂತ ಒಂದಷ್ಟು ಜನಗಳನ್ನ ಹುಡಿಕೊಂಡು ನಿಮ್ ಮುಂದೆ ಬರ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.